ಹಲೋ ವೀಕ್ಷಕರೇ, ನಮಸ್ಕಾರ ಸ್ನೇಹಿತರೆ. ಇವತ್ತು ಮಾತ್ರ ಸಖತ್ ಅಂದರೆ ಸಖತ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಸಖತ್ ಉಪಯೋಗ ಆಗುವಂಥ ವಿಷಯ ಇದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಲಾಸ್ ಮಾಡ್ಕೊಳ್ತೀರಿ. ಈ ರೀತಿ ವಿಷಯ ನಾನು ಯಾರೂ ಹೇಳೋದಿಲ್ಲ, ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ನಿಮಗೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಕಾಳುಮೆಣಸು ಫುಲ್ಲು ಬ್ಲಾಕ್ ಆಗಿ ಕಪ್ಪು ಕಾಳು ಬರಲಿಕ್ಕೆ ಏನು ಮಾಡಬೇಕು ಅಂತ. ಅಂದರೆ A1 ಗ್ರೇಡಿಗೆ ಹೋಗಲಿಕ್ಕೆ ನಿಮ್ಮ ಕಾಳುಮೆಣಸನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಅದನ್ನು ಹೇಗೆ ಡ್ರೈ ಮಾಡಿದ್ರೆ ನಿಮ್ಮದು ಕಾಳುಮೆಣಸಿಗೆ ಫಸ್ಟ್ ಕ್ವಾಲಿಟಿ ರೇಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಹೆಚ್ಚಿನ ಕಾಳುಮೆಣಸು ಬೆಳೆಗಾರರು ಏನು ಮಾಡ್ತಾರೆ ಅಂದರೆ, ಹಾಗೆ ಕಾಳುಮೆಣಸನ್ನು ಬೆಳೀತಾರೆ, ಕಾಳುಮೆಣಸು ಕುಯ್ಲು ಮಾಡ್ತಾರೆ, ಹಾಗೆ ಕಾಳುಮೆಣಸು ಉದುರು ಮಾಡ್ಕೊಂಡು ಬಂದು ಹಾಗೆ ಬಿಸಿಲಿಗೆ ಹಾಕಿ ಒಣಗಿಸ್ತಾರೆ, ಹಾಗೆ ಮೂಟೆ ಮಾಡಿ ಮಾರ್ಕೆಟಿಗೆ ಕಳಿಸ್ತಾರೆ. ಆದರೆ ಅವ್ರದ್ದು ಕಾಳುಮೆಣಸಿಗೆ ಉತ್ತಮ ದರ ಸಿಗೋದಿಲ್ಲ, ಅಂದರೆ A1 ಗ್ರೇಡ್ ರೇಟ್ ಸಿಗೋದಿಲ್ಲ. ಕಾಳುಮೆಣಸಿಗೆ ಒಳ್ಳೆ ರೇಟ್ ಸಿಗಬೇಕು, ಗ್ರೇಡ್ 1 ಕ್ವಾಲಿಟಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕಪ್ಪ ಅಂತ ನಾನು ಇವತ್ತು ಹೇಳ್ತೀನಿ. ಸ್ನೇಹಿತರೆ, ವಿಷಯ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ತುಂಬ ಉಪಯುಕ್ತ ಮಾಹಿತಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಕಾಳುಮೆಣಸು ಉತ್ತಮ ಕ್ವಾಲಿಟಿ ಬರೋ ಹಾಗೆ ಒಣಗಿಸ್ಲಿಕ್ಕೆ 3 ಟೈಪ್ಸ್ ಇದೆ. ಅದರಲ್ಲಿ ಒಂದು ಟೈಪ್ಸ್ ನಾನು ಇವತ್ತು ಹೇಳ್ತೀನಿ. ಹಾಗಾದರೆ ಕಾಳುಮೆಣಸು ಯಾವ ರೀತಿ ಒಣಸೋದಪ್ಪ ಅಂತ ನೀವು ತುಂಬ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ. ನಾನಿವತ್ತು ಹೇಳೋ ಮೆಥಡು ತುಂಬ ಈಸಿ ಮೆಥಡು, ತುಂಬ ಸಿಂಪಲ್ ಆಗಿರೋ ಮೆಥಡನ್ನು ಹೇಳ್ತೀನಿ. ತುಂಬ ಈಸಿಯಾಗಿ ಒಣಸಿ ಈಸಿಯಾಗಿ ತೆಗೆದಿಡುವಂಥ ಮೆಥಡು. ಸ್ನೇಹಿತರೆ, ನಾವು ಮೊದಲು ಕಾಳುಮೆಣಸನ್ನು ಕೊಯ್ಲು ಮಾಡಿದ ನಂತರ ಕಾಳುಮೆಣಸಿನ ಕಾಳು ಬಿಡಿಸುವ ಯಂತ್ರದ ಸಹಾಯದಿಂದ ಕಾಳುಗಳನ್ನು ಬೇರ್ಪಡಿಸ್ಕೊಂಡು ತಗೊಂಡು ಬರಬೇಕು. ಬಿಡಿಸ್ಕೊಂಡು ಬಂದ ಕಾಳನ್ನು ನೀವು ಸ್ಲ್ಯಾಬ್ ಅಥವಾ ಟಾರ್ಪಲ್ ಮೇಲೆ ಹರಡಬೇಕಾಗುತ್ತೆ. ಟಾರ್ಪಲ್ ಮೇಲೆ ಹರಡಿದರೆ ನಿಮಗೆ ಮತ್ತೆ ಒಟ್ಟು ಮಾಡೋದೆಲ್ಲ ಸುಲಭ ಇರುತ್ತೆ. ನಿಮ್ಮ ಮನೆಯಲ್ಲಿ ಸ್ಲ್ಯಾಬ್ ಏನಾರು ಇದ್ದರೆ ಸ್ಲ್ಯಾಬ್ ಮೇಲೂ ಹಾಕೊಳ್ಬೋದು. ಆದರೆ ತುಂಬ ಬೆಳೆಯೋರು ಟಾರ್ಪಲ್ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಸ್ಲ್ಯಾಬ್ ಅಥವಾ ಗ್ರೌಂಡಲ್ಲಿ ಒಣಗಿಸ್ತಾರೆ. ಏನಪ್ಪ ಡೈರೆಕ್ಟಾಗಿ ಒಣಸಿದ್ರೆ ಒಂದು ಪ್ರಾಬ್ಲಮ್ ಅಂದರೆ, ನೀವು ಮಳೆ ಗಿಳೆ ಬಂದರೆ ಕೂಡಲೇ ತೆಗಿಲಿಕ್ಕೆ ಒಂಚೂರು ಸಮಸ್ಯೆ ಆಗುತ್ತೆ ಅಷ್ಟೇ. ಸ್ನೇಹಿತರೆ ನೋಡಿ, ನಾವು ಬಿಡಿಸ್ಕೊಂಡು ಬಂದ ಕಾಳು ಹೇಗಿದೆ ನೋಡಿ, ಎಷ್ಟು ಶೈನಿಂಗ್ ಇದೆ. ನಮಗೆ 50% ಹಣ್ಣು 50% ಕಾಯಿ ಆ ರೀತಿ ಆದಾಗ ಕುಯ್ದಿದ್ದೀವಿ. ಒಂದು 10% ವ್ಯತ್ಯಾಸ ಇರ್ಬೋದು, ಆದರೂ ತೊಂದರೆ ಇಲ್ಲ. ನೀವು ಕಾಳುಗಳನ್ನು ಸ್ವಲ್ಪ ಬೆಳೆದಾಗ ಕುಯ್ಯೋದೇ ಒಳ್ಳೆಯದು, ಆಗ ಒಣಗಿದ ಕಾಳಿನ ವೆಯ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಬೆಳೆದ ಮೇಲೆ ಕುಯ್ಯಿರಿ. ಇದು ನೋಡಿ, ನಿನ್ನೆ ಒಣಗಿಸಿದಂಥ ಕಾಳು ಎಷ್ಟು ಬ್ಲಾಕ್ ಇದೆ, ಒಂದೇ ಬಿಸಿಲು ಆಗಿರುವಂಥದ್ದು. ಇನ್ನೊಂದು 2 ಬಿಸಿಲು ಮಾಡಿ ನಾವು ತೆಗಿತೀವಿ. ಫುಲ್ಲು ಬ್ಲಾಕ್ ಬಂದಿದೆ ಕಾಳು. ನಾವು ಏನು ಮಾಡ್ತೀವಪ್ಪ ಅಂದರೆ, ಕಾಳುಗಳನ್ನು ಒಂದು ಟಾರ್ಪಲ್ ಮೇಲೆ ಕ್ಲೀನಾಗಿ ಹರಡಿಬಿಡ್ತೀವಿ. ಎಷ್ಟು 1-2 ಕ್ವಿಂಟಾಲ್ 3 ಕ್ವಿಂಟಾಲ್ ಕಾಳು ಹೊಡ್ಸ್ಕೊಂಡು ಬಂದರೆ ಅಷ್ಟು ಕಾಳನ್ನು ಟಾರ್ಪಲ್ ಮೇಲೆ ಹರಡಿ ನೋಡಿ, ಈ ರೀತಿ ವೈಟ್ ಪ್ಲಾಸ್ಟಿಕ್ಕನ್ನು ನಾವು, ಅಥವಾ ಪ್ಲಾಸ್ಟಿಕ್ಕೇ ಇರ್ಬೋದು ಟಾರ್ಪಲ್ಲೇ ಇರ್ಬೋದು, ಅದನ್ನು ಮೇಲ್ಗಡೆಯಿಂದ ಕ್ಲೀನಾಗಿ ಮುಚ್ಚಿಗೆ ಮಾಡ್ತೀವಿ. ಹೀಗೆ ಮುಚ್ಚಿಗೆ ಮಾಡಿದ ಪ್ಲಾಸ್ಟಿಕ್ಕು ಗಾಳಿಗೆ ಹಾರದೇ ಇದ್ದಾಗೆ ನಾವು ಸುತ್ತಲೂ ಏನಾರು ಒಂದು ವೆಯ್ಟ್ ಇಡ್ತೀವಿ. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಮುಚ್ಚಿಗೆ ಮಾಡಿದ ಟಾರ್ಪಲ್ಲು ಯಾವ್ದಾದ್ರು ಬ್ಲಾಕ್ ಟಾರ್ಪಲ್ ಇದೆಲ್ಲ ಆಗೋದಿಲ್ಲ. ಕ್ಲೀನಾಗಿ ಸೂರ್ಯನ ಬೆಳಕು ಅದರಲ್ಲಿ ಪಾಸಾಗಿರಬೇಕು, ಅಂದರೆ ಪಾರದರ್ಶಕ ಪ್ಲಾಸ್ಟಿಕ್ ಆಗಿರಬೇಕು. ನೀವು ಸೋಲಾರ್ ಟಾರ್ಪಲ್ ಆದರೂ ಓಕೆ, ನಾನಿಲ್ಲಿ ಮುಚ್ಚಿರೋದು ಸೋಲಾರ್ ಟಾರ್ಪಲ್ಲು. ನೀವು ಪ್ಲಾಸ್ಟಿಕ್ ಆದರೆ ಪ್ಲಾಸ್ಟಿಕ್ಕು, ನಿಮ್ಮ ಟಾರ್ಪಲಿನ ಅಳತೆ ಎಷ್ಟಿದೆ, ನೀವು ಎಷ್ಟು ಒಣಸ್ತೀರಿ ಅದ್ರ ಮೇಲೆ ಡಿಪೆಂಡಾಗಿ ಸೈಜ್ ಬೇಕಾ ಆ ಸೈಜು ವೈಟ್ ಪ್ಲಾಸ್ಟಿಕ್ ಅಥವಾ ಟಾರ್ಪಲನ್ನು ತಂದುಕೊಳ್ಳಿ. ಸ್ನೇಹಿತರೆ, ನಾನು ಬೆಳಗ್ಗೆ ಕಾಳನ್ನು ಹರಡಿದ ತಕ್ಷಣ ಅದ್ರ ಮೇಲ್ಗಡೆ ವೈಟ್ ಪ್ಲಾಸ್ಟಿಕ್ ಅಥವಾ ಟಾರ್ಪಲನ್ನು ಮುಚ್ಚಿಬಿಡ್ತೀನಿ. ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಸೂರ್ಯನ ಬಿಸಿಲಲ್ಲಿ ಚೆನ್ನಾಗಿ ಕಾಯಬೇಕು. ಕಾದಾಗ ಒಳಗಡೆ ಇರುವ ಕಾಳು ಸ್ವಲ್ಪ ಬೆಂದಾಗುತ್ತೆ. ಬೆಂದ ನಂತರ ಅದು ನೀರು ಕ್ಲೀನಾಗಿ ಬಿಟ್ಕೊಂಡು ಕಾಳೆಲ್ಲ ಫುಲ್ಲು ಬ್ಲಾಕಾಗಿ ಬರುತ್ತೆ. ನಾನಿಲ್ಲಿ ಒಂದು ಬಿಸಿಲನ್ನು ಟಾರ್ಪಲನ್ನು ಮುಚ್ಚಿ ಅಥವಾ ಪ್ಲಾಸ್ಟಿಕ್ಕನ್ನು ಮುಚ್ಚಿ ಒಂದು ಬಿಸಿಲು ಮಾಡ್ತೀನಿ. ಅದರ ನಂತರ 3 ಬಿಸಿಲನ್ನು ಹಾಗೆ ಡ್ರೈ ಮಾಡ್ತೀನಿ. ನೀವು ಮಾಡಬೇಕಾಗಿದ್ದು ಇಷ್ಟೇ ಸ್ನೇಹಿತರೆ, ಒಂದು ದಿವಸ ವೈಟ್ ಪ್ಲಾಸ್ಟಿಕ್ ಅಥವಾ ಟಾರ್ಪಲನ್ನು ಮುಚ್ಚಿ ಬಿಸಿಲಲ್ಲಿ ಒಣಗಿಸಿ, ಇನ್ನು 3 ದಿವಸನ ಅದು ಟಾರ್ಪಲ್ ಅಥವಾ ವೈಟ್ ಪ್ಲಾಸ್ಟಿಕ್ಕನ್ನು ತೆಗೆದು ಹಾಗೆ ಬಿಸಿಲಿಗೆ ಬಿಡಿ. ಅಲ್ಲಿಗೆ ನೀವು 3 ಬಿಸಿಲು ಕರೆಕ್ಟಾಗಿ ಆಯಿತು ಅಂದರೆ ಕರೆಕ್ಟಾಗಿ ಕಾಳು ಒಣಗಿದೆ ಅಂತಲೇ ಲೆಕ್ಕ. ನೀವು ಎಷ್ಟೇ ಕಾಳನ್ನು ಬೇಕಾದರೂ ಈ ರೀತಿ ಮೆಥಡಲ್ಲಿ ಒಣಗಿಸ್ಬೋದು. ನೀವು ನಾನು ಹೇಳಿದ ಮೆಥಡಲ್ಲಿ ಒಣಗಿಸಿದೆ ಆದಲ್ಲಿ ನಿಮಗೆ ಕಾಳುಮೆಣಸಿನಲ್ಲಿ ಒಳ್ಳೆ ಗ್ರೇಡ್ ಕಾಳು ಬರುತ್ತೆ, ಒಳ್ಳೆ ಬ್ಲ್ಯಾಕ್ ಕಲರು ಸಹ ಬರುತ್ತೆ. ಸ್ನೇಹಿತರೆ, ಚೆಕ್ ಮಾಡಲಿಕ್ಕೆ ಬೇಕಾದರೆ ನೀವು 1 ಕ್ವಿಂಟಾಲ್ ಕಾಳುಮೆಣಸನ್ನು ನಾನು ಹೇಳಿದ ಮೆಥಡಲ್ಲಿ ಒಣಗಿಸಿ ನೋಡಿ. ನೀವು ಮಾಮೂಲಿ ಒಣಗಿಸಿದ ಕಾಳುಮೆಣಸಿಗೂ ಈ ಕಾಳುಮೆಣಸಿಗೂ ಡಿಫ್ರೆನ್ಸ್ ಏನಿದೆ ಅಂತ ನೀವೇ ನೋಡಿ ತಿಳ್ಕೊಳ್ಳಿ.
ಸ್ನೇಹಿತರೆ ನೋಡಿ, ಇನ್ನೂ ಇಷ್ಟು ಮೂಟೆಗಳನ್ನ ಒಣಸ್ಲಿಕ್ಕಿದೆ, ಇನ್ನೂ ಕೊಯ್ಲು ಮಾಡ್ತಾ ಇದ್ದಾರೆ. ನಮ್ಮದು ಒಂದೇ ಸಲ ಸ್ವಲ್ಪ ಮೂಟೆಗಳು ಸ್ಟಾಕ್ ಆಗಲಿಕ್ಕೆ ಏನಪ್ಪ ಅಂದರೆ ಜನಗಳು ಒಂದೇ ಸಲ ಸಿಕ್ಕಿದ್ರು, ಹಾಗಾಗಿ ಒಂದೇ ಸಲ ಕೊಯ್ಲು ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಮೂಟೆ ಸ್ಟಾಕ್ ಆಗಿದೆ. ಇವತ್ತೊಂದು 2 ಟಾರ್ಪಲ್ ತಂದು ಒಣಸ್ತೀವಿ, ಅಲ್ಲಿಗೆ ಸರಿಯಾಗುತ್ತೆ. ಸ್ನೇಹಿತರೆ, ನೀವು 1-2 ವರ್ಷ ಸ್ಟಾಕ್ ಮಾಡೋದಾದರೆ ಈ ರೀತಿ ಕರಿಮೆಣಸನ್ನು ಡ್ರೈ ಮಾಡಿ ನೀವು ಆರಾಮಲ್ಲಿ ಒಂದು 2-3 ವರ್ಷ ಆರಾಮಲ್ಲಿ ಸ್ಟಾಕ್ ಮಾಡಿಡ್ಬೋದು. ಕೆಲವರು 5 ಇಯರ್ಸ್ವರೆಗೂ ಇಡ್ತಾರೆ. ನಿಮಗೆ ಯಾವುದೇ ಈ ಫಂಗಲ್ಸ್ ಆಗಲಿ ಅಂದರೆ ಬುಕ್ ಬರೋದಾಗಲಿ ಅಥವಾ ನಿಮಗೆ ಆ ಕುಟ್ಟೆ ಹೊಡೆಯೋದು ಅಂತ ಹೇಳ್ತಾರೆ, ಸಾಧಾರಣವಾಗಿ ಈ ರೀತಿ ಪ್ರೊಸೀಜರ್ ಮಾಡಿದ್ರೆ ನಿಮಗೆ ಯಾವುದೇ ಸಮಸ್ಯೆಗಳು 90% ಆಗೋದಿಲ್ಲ. ಸ್ನೇಹಿತರೆ, ಈ ರೀತಿ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ನೀವು ಕಾಳುಮೆಣಸಿಗೆ ಯಾವ್ದಾದ್ರು ರೋಗ ನಿರೋಧಕ ಅಥವಾ ರಾಸಾಯನಿಕಗಳು ಏನಾದ್ರು ಸ್ಪ್ರೇ ಮಾಡಿದರೆ ಅದು ತನ್ನ ಶಕ್ತಿನ ಕಳ್ಕೊಳುತ್ತೆ. ಯಾವುದೇ ಒಂದು ಕೆಮಿಕಲ್ಲು ಇದರಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಂಜೆ ಟೈಮ್ ಇದೇ ಕಾಳುಮೆಣಸನ್ನು ತೆಗೆಯುವಾಗ ಹೇಗಿರುತ್ತೆ ಅಂತ ನಾನು ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಆವಾಗ ನೀವು ಡಿಫ್ರೆನ್ಸ್ ನೋಡಿದರೆ ನಿಮಗೆ ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ವೀಕ್ಷಕರೇ, ಬಾಯ್. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.